ಎಲ್ಲರಿಗೂ ವೆಲ್ಕಮ್ ಟು ಮೈ ವ್ಲಾಗ್. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಈ ನನ್ನ ವ್ಲಾಗ್ನಲ್ಲಿ ನಾನು ಇವತ್ತು ನಮ್ಮ ಮನೇಲಿ ಮಾಡೋದಂತಹ ರುಚಿಯಾದಂತಹ ಗೀ ರೈಸ್ ಹಾಗೆಯೇ ಪನ್ನೀರ್ ಕುರ್ಮವನ್ನು ತೋರಿಸ್ಕೊಡ್ತಾ ಇದ್ದೀನಿ. ಏನು ಬೇಕಾಗುತ್ತೆ ಅಂತ ನೋಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ರೈಸ್ ರೆಡಿ ಮಾಡೋದಕ್ಕೆ ಮೊದಲೇ ನಾವಿಲ್ಲಿ ರೈಸನ್ನು ನೆನೆಸ್ಕೋಬೇಕಾಗುತ್ತೆ. ನಾನಿಲ್ಲಿ 1.5 ಲೋಟದಷ್ಟು ಅಕ್ಕಿಯನ್ನು ತಗೊಂಡು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ. ಒಂದು 4-5 ಬಾರಿ ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಸ್ಕೊಳ್ಳಿ. ಟೈಮ್ ಇದ್ದರೆ ಒಂದು ಅರ್ಧ ಗಂಟೆ ಬೇಕಾದರೂ ನೆನೆಸ್ಕೊಂಡ್ರೆ ತುಂಬ ಚೆನ್ನಾಗಾಗುತ್ತೆ. ಮೊದಲಿಗೆ ನಾವಿಲ್ಲಿ ಅಕ್ಕಿಯನ್ನು ಚೆನ್ನಾಗಿ ನೆನೆಸ್ಕೋಬೇಕು. ಅದಾದ ನಂತರ ನಾನಿಲ್ಲಿ ತೊಳೆದಿದ್ದೀನಿ ಒಂದು 2-3 ಸಲ. ಅದಾದ ನಂತರ ನೆನೆಸಿದ್ದೀನಿ. ಅದಾದಮೇಲೆ ನೈಟೇ ನೆನೆಸಿದಂತಹ ಬಟಾಣಿಯನ್ನು ಸಹ ಇಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ಬಟಾಣಿಯನ್ನು ನೈಟೇ ನೆನೆಸಿ ಇಟ್ಕೊಳ್ಳಿ. ಹಾಗೆಯೇ ಇದಕ್ಕೆ ಮೇನು ಪನ್ನೀರ್ ಸಹ ಬೇಕಾಗುತ್ತೆ. ಇಲ್ಲಿ ನಾನು 1 ಪ್ಯಾಕೆಟಷ್ಟು ಪನ್ನೀರನ್ನು ಯೂಸ್ ಮಾಡ್ಕೊಂಡಿದ್ದೀನಿ. 200 ಗ್ರಾಮ್ ಅಷ್ಟು ಕಟ್ ಮಾಡಿ ಇಟ್ಕೊಳ್ಳಿ. ಈಗ ಕುರ್ಮಾ ರೆಡಿ ಮಾಡ್ಕೊಳ್ಳೋದಕ್ಕೆ ಸ್ಟವನ್ನು ಹಚ್ಚಿ ಒಂದು ಬಾಣಲಿ ಇಟ್ಟು ಒಂದು ಸ್ಪೂನಷ್ಟು ಎಣ್ಣೆ ಹಾಕಿ ಅದಕ್ಕೆ 1 ಸ್ಪೂನ್ ಜೀರಿಗೆ ಹಾಗೆ 1 ಸ್ಪೂನ್ ಸೋಂಪನ್ನು ಹಾಕಿ ಒಂದು 4 ಚಕ್ಕೆ ಬೇಕಾಗುತ್ತೆ ಸಣ್ಣ ತುಂಡಷ್ಟು, ಹಾಗೆ ಒಂದು 4 ಏಲಕ್ಕಿಯನ್ನು ಸಹ ಹಾಕ್ಕೊಳ್ಳಿ. ಚೆನ್ನಾಗಿ ಫ್ರೈ ಮಾಡಿ ಹಾಗೆ ಕಡಿಮೆ ಉರಿಯಲ್ಲಿ ಇಟ್ಕೊಳ್ಳಿ. 1 ಏಲಕ್ಕಿಯನ್ನು ಸಹ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಉರಿ ಬೇಕಾದರೆ ಸ್ವಲ್ಪ ಕಡಿಮೆಯನ್ನೇ ಇಟ್ಕೊಳ್ಳಿ, ಜಾಸ್ತಿ ಹಾಕಿದ್ರೆ ಫ್ಲೇವರ್ ಎಲ್ಲ ಹಾಳಾಗುತ್ತೆ. ಹಾಗೆ 1 ಈರುಳ್ಳಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ 1 ಬೆಳ್ಳುಳ್ಳಿಯನ್ನು ಸಿಪ್ಪೆ ಸುಲಿದು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಉರಿರಿ. 1-2 ತುಂಡು ಶುಂಠಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಚೆನ್ನಾಗಿ ಉರಿರಿ. 7-8 ಗೋಡಂಬಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಆದರೆ ಫ್ಲೇಮನ್ನು ಸ್ವಲ್ಪ ಕಡಿಮೆ ಇಟ್ಕೊಂಡೇ ಉರಿರಿ. 1-2 ಟೊಮೊಟೊ ಅಷ್ಟು ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲವನ್ನು ಆರೋದಕ್ಕೆ ಬಿಟ್ಟು ನಂತರ ರೈಸ್ ಮಾಡೋದು ನೋಡೋಣ. ಸ್ಟವ್ ಮೇಲೆ ಕುಕ್ಕರನ್ನು ಇಟ್ಟು ಅದಕ್ಕೆ 4 ಟೇಬಲ್ ಸ್ಪೂನ್ ಆಗುವಷ್ಟು ಗೀಯನ್ನು ಹಾಕ್ಕೊಳ್ಳಿ. ಗೀ ರೈಸ್ ಆಗೋದ್ರಿಂದ ಸ್ವಲ್ಪ ಗೀ ಜಾಸ್ತಿನೇ ಬೇಕು. ಸ್ವಲ್ಪ ಬೆಚ್ಚಗಾದ ನಂತರ ಬಿಸಿಯಾದ ನಂತರ ಅದಕ್ಕೆ ಪಲಾವ್ ಎಲೆಯನ್ನು ಹಾಕ್ತಾಯಿದ್ದೀನಿ. ಹಾಗೆಯೇ 4 ಪೀಸಷ್ಟು ಚಕ್ಕೆಯನ್ನು ಹಾಕ್ತಾಯಿದ್ದೀನಿ, ಸಣ್ಣ ತುಂಡುಗಳು. ಹಾಗೆ 4 ಏಲಕ್ಕಿಯನ್ನು ಹಾಕ್ತಾಯಿದ್ದೀನಿ. ಇದು ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಇದಕ್ಕೂ ಸಹ ಸೇರಿಸಿ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಹಾಕ್ತಾಯಿದ್ದೀನಿ. ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನು ಕೂಡ ಹಾಕ್ತಾಯಿದ್ದೀನಿ. ಹಾಗೆಯೇ ಅನಾನಸ್ ಹೂವನ್ನು ಹಾಕ್ತಾಯಿದ್ದೀನಿ. ಇದಾದ ನಂತರ ಈರುಳ್ಳಿ ಹಾಗೆ ಹಸಿಮೆಣಸಿನಕಾಯಿಯನ್ನು ಸಹ ನಾನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಎಲ್ಲವನ್ನು ಸೇರಿಸಿ ಇದನ್ನು ಸಹ ಹಸಿ ವಾಸನೆ ಹೋಗೋ ತನಕ ನೀಟಾಗಿ ಹುರ್ಕೊಳ್ಳಿ. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವೋ, ಎಷ್ಟು ಚೆನ್ನಾಗಿ ಹಸಿ ವಾಸನೆ ಹೋಗುತ್ತೋ ಅಷ್ಟು ಚೆನ್ನಾಗಿ ನಮಗೆ ಗೀ ರೈಸು ರೆಡಿ ಆಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಹುರ್ಕೊಂಡಾದ ನಂತರ ನಾನು ಇದಕ್ಕೆ ಇಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಗೆಯೇ ಸ್ವಲ್ಪ ಪುದೀನ ಸೊಪ್ಪನ್ನು ಸಹ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಫ್ಲೇವರು ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ ಕೊನೆಯಲ್ಲೂ ಸಹ ಸೇರಿಸ್ಕೊಳ್ಳೋಣ. ಇವಾಗೂ ಸಹ ಸ್ವಲ್ಪ ಸೇರಿಸ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಹಾಗೆಯೇ ಇದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅಂಥೇಳಿ. ಹಾಗೆ ನನ್ನ ಕೈಯಲ್ಲಿ 1 ಮುಷ್ಟಿಯಷ್ಟು ಕ್ಯಾರೆಟ್ ಮತ್ತು ಬೀನ್ಸನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಹಾಗೆ ತಿನ್ನೋದಕ್ಕೆ ಮಧ್ಯೆ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ. ಅದು ಚೆನ್ನಾಗಿ ಫ್ರೈ ಆಗುವಷ್ಟರಲ್ಲಿ ಇಲ್ಲಿ 1 ಬೌಲ್ ತೆಂಗಿನ ತುರಿಯನ್ನು ತಗೊಂಡಿದ್ದೀನಿ. ಹಾಗೆಯೇ 1 ಸ್ಪೂನಷ್ಟು ಗಸಗಸೆಯನ್ನು ಸೇರಿಸ್ಕೊಂಡಿದ್ದೀನಿ. ಹಾಗೆ 5-6 ಗೋಡಂಬಿಯನ್ನು ಸಹ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ಇದೆಲ್ಲವನ್ನು ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋದ್ರಿಂದ ಗೀ ರೈಸ್ ರುಚಿ ಇನ್ನೂ ತುಂಬ ಹೆಚ್ಚುತ್ತೆ. ಹಾಗಾಗಿ ಇದೆಲ್ಲವನ್ನು ಸೇರಿಸ್ಕೊಂಡಿದ್ದೀನಿ. ಇದರ ಕಾಯಿ ಹಾಲನ್ನು ಸಹ ತಗೊಂಡು ಹಾಕ್ಬೋದು. ಬಟ್ ನಾನು ಹೀಗೆ ಡೈರೆಕ್ಟಾಗಿ ಪೇಸ್ಟ್ ಮಾಡ್ಕೊಂಡು ಹಾಕ್ತಾಯಿದ್ದೀನಿ. ಇಲ್ಲ ಅಂಥೇಳಿದ್ರೆ ನಾರ್ಮಲ್ ಡೈಲಿ ನಾವು ಯೂಸ್ ಮಾಡ್ತಕ್ಕಂಥ ಹಾಲನ್ನು ಸಹ ತಗೊಂಡು ನಾವು ಹಾಕ್ಬೋದು. ಬಟ್ ನಾನು ಅದ್ಯಾವುದನ್ನು ಸಹ ಇಲ್ಲಿ ಯೂಸ್ ಮಾಡಿಲ್ಲ. ಈ ರೀತಿಯಾಗಿ ಮಾಡಿದ್ರೆ ಇದು ಒಂದು ರೀತಿಯಾದ ಟೇಸ್ಟನ್ನು ಕೊಡುತ್ತೆ. ಆದ್ದರಿಂದ ನಾನು ಈ ರೀತಿಯಾಗಿ ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಚೆನ್ನಾಗಿ ಫ್ರೈ ಆಗಿದೆ. ನಾವು ರುಬ್ಬಿ ಪೇಸ್ಟ್ ಮಾಡ್ಕೊಂಡಂತಹ ಪೇಸ್ಟನ್ನು ಇವಾಗ ಇದಕ್ಕೆ ಹಾಕೋಣ. ಅದಕ್ಕೂ ಮೊದಲೇ ಬಟಾಣಿಯನ್ನು ಹಾಕ್ಕೊಳ್ಳೋಣ. ಪನ್ನೀರ್ ಕುರ್ಮವನ್ನು ಇದಕ್ಕೆ ಕಾಂಬಿನೇಷನಾಗಿ ಮಾಡ್ಕೊಂಡಿರೋದ್ರಿಂದ ನಾನು ಬಟಾಣಿಯನ್ನು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ. ಅದಕ್ಕೆ ಸೇರಿಸ್ತಾ ಇಲ್ಲ. ಅದು ತುಂಬ ಮೈಲ್ಡಾಗಿ ಲೈಟಾಗಿಯೇ ಇರುತ್ತೆ.
ಸೊ ಇದಕ್ಕೆ ಯಾವುದಕ್ಕಾದ್ರೂ ಒಂದಕ್ಕೆ ಸೇರಿಸಿದ್ರೆ ಸಾಕಾಗುತ್ತೆ. ಬಟಾಣಿಯನ್ನು ಸೇರಿಸಾದ ನಂತರ ನಾನಿಲ್ಲಿ ಅಕ್ಕಿಯನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಪ್ರತಿಯೊಂದನ್ನು ಸೇರಿಸಿ ಎಲ್ಲವೂ ನೀಟಾಗಿ ಮಿಕ್ಸ್ ಆಗೋ ಥರ ಮಿಕ್ಸ್ ಮಾಡ್ಕೊಳ್ಳಿ. ಇದಾದ ನಂತರ ರುಬ್ಬಿಟ್ಟಿದ್ದಂತಹ ಕಾಯಿ ಪೇಸ್ಟನ್ನು ಸಹ ನಾನಿಲ್ಲಿ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಮೊದಲೇ ಹೇಳಿದಾಗೆ ಹಾಲು ಬೇಕಾದ್ರೂ ಸೇರಿಸ್ಕೊಳ್ಳಿ, ಅಥವಾ ಕಾಯಿ ಹಾಲು ಬೇಕಾದ್ರೂ ಸೇರಿಸ್ಕೊಳ್ಳಿ, ಅಥವಾ ಈ ರೀತಿಯಾಗಿ ಪೇಸ್ಟ್ ಮಾಡಿ ಸಹ ಸೇರಿಸ್ಕೊಳ್ಳಿ. ಯಾವ ಥರ ಆಪ್ಷನ್ಸ್ ಬೇಕೋ ಆ ಥರ ಮಾಡ್ಕೊಳ್ಳಿ. ಎಲ್ಲನೂ ಸಹ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ, ಬಟ್ ಚೆನ್ನಾಗಿರುತ್ತೆ. ಇದಾದ ನಂತರ ನಾನು 1.5 ಲೋಟದಷ್ಟು ನೀರನ್ನು ತಗೊಂಡಿದ್ದೆ. ಅದಕ್ಕೆ 2 ಅಷ್ಟು ಅಂದರೆ 3 ಲೋಟದಷ್ಟು ನೀರು ಬೇಕಾಗುತ್ತೆ. 3 ಲೋಟದಷ್ಟು ನೀರನ್ನು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಎಲ್ಲನೂ ಒಂದು ಟೈಮು ಮಿಕ್ಸ್ ಮಾಡಿ, ಇವಾಗ ಇದ್ರ ಮೇಲೆ ಸ್ವಲ್ಪ ಫ್ಲೇವರ್ಗೆ ಅಂತೇಳಿ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪನ್ನು ಸಹ ಸೇರಿಸ್ಕೊಳ್ತಾ ಇದ್ದೀನಿ. ಲಿಡ್ ಕ್ಲೋಸ್ ಮಾಡಿ 2 ವಿಸಲ್ಸ್ ಹಾಕಿಸಿ, ಇದಾದ ನಂತರ ಕುರ್ಮಕ್ಕೆ ರೆಡಿಯಾಗಿದ್ದಂತಹ ಮಸಾಲೆ ಕೂಡ ಆರ್ಕೊಂಡಿತ್ತು. ಇವಾಗ ಅದನ್ನು ಸಹ ರುಬ್ಬಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ. ಪೇಸ್ಟ್ ಆದ ನಂತರ ಕುರ್ಮಕ್ಕೆ ರೆಡಿ ಮಾಡ್ಬೋದು. ಈ ರೀತಿಯಾಗಿ ನಾನು ನೈಸಾಗಿ ಪೇಸ್ಟನ್ನು ಮಾಡ್ಕೊಂಡಿದ್ದೀನಿ. ಅದಾದ ನಂತರ ಪನ್ನೀರ್ ಕ್ಯೂಬ್ಸನ್ನು ಕೂಡ ಕಟ್ ಮಾಡಿ ಎತ್ತಿಟ್ಕೊಳ್ಳಿ. ಎಲ್ಲ ರೆಡಿ ಆದಮೇಲೆ ನಾವು ಕುರ್ಮ ಮಾಡೋದಕ್ಕೆ ರೆಡಿ ಮಾಡೋಣ. ಮೊದಲೇ ಒಂದು ಬಾಣಲಿಯನ್ನು ಇಟ್ಟು ಅದಕ್ಕೆ ಒಂದು 3-4 ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ, ಎಣ್ಣೆ ಚೆನ್ನಾಗಿ ಕಾದಾದ ನಂತರ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆಯನ್ನು ಇಲ್ಲಿ ನಾವು ಹಾಕಬೇಕಾಗುತ್ತೆ. ಹಾಗೆ ಒಂದು ಅರ್ಧ ಸ್ಪೂನಷ್ಟು ಸೋಂಪನ್ನು ಕೂಡ ಯೂಸ್ ಮಾಡ್ಕೊಳ್ಳಿ. ಪ್ರತಿಯೊಂದು ಫ್ಲೇವರ್ಗೆ ಚೆನ್ನಾಗಿರುತ್ತೆ. ಈಗ ಆಲ್ರೆಡಿ ನಾವು ಹುರಿಯೋದಕ್ಕೆ ಹಾಕಿದ್ದೀವಿ ಮಸಾಲೆಗೆ. ಇದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಜಸ್ಟ್ ಫ್ಲೇವರ್ಗೆ ಅಂತ ಹಾಕ್ಕೊಂಡ್ರೆ ಅದು ಸಾಕಾಗುತ್ತೆ. ಹಾಕ್ಕೊಂಡಾದ ನಂತರ ಸ್ವಲ್ಪ ಎಣ್ಣೆಯಲ್ಲಿ ಬಿಸಿ ಆಗೋದಕ್ಕೆ ಬಿಡಿ. ಇದು ಬಿಸಿಯಾದ ನಂತರ ನಾವು ರುಬ್ಬಿಟ್ಕೊಂಡಿದ್ದಂಥ ಪೇಸ್ಟನ್ನು ಡೈರೆಕ್ಟಾಗಿ ಎಣ್ಣೆಯಲ್ಲಿ ಹಾಕಿದ ನಂತರ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು. ಇದರಲ್ಲಿರ್ತಕ್ಕಂಥ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಆಲ್ರೆಡಿ ಮೊದಲೇ ನಾವು ಹುರ್ಕೊಂಡಿರೋದ್ರಿಂದ ಅಷ್ಟೊಂದು ಹಸಿ ಸ್ಮೆಲ್ ಬರಲ್ಲ. ಆದ್ರೂ ಹಸಿ ಸ್ಮೆಲ್ ಹೋಗೋ ತನಕ ಇದನ್ನು ಫ್ರೈ ಮಾಡ್ತಾನೆ ಇರಬೇಕು. ಅದಾದ ನಂತರ ನಾನಿಲ್ಲಿ 1 ಸ್ಪೂನಷ್ಟು ಅಚ್ಚ ಖಾರದ ಪುಡಿಯನ್ನು ತಗೊಂಡಿದ್ದೀನಿ. ನಿಮಗೆ ಖಾರಕ್ಕೆ ಎಷ್ಟು ಬೇಕು ಅಂತ ಅನಿಸುತ್ತೋ ಆ ಥರ ತಗೊಳ್ಳಿ. ಅದಾದ ನಂತರ 1-1.5 ಸ್ಪೂನಷ್ಟು ಇಲ್ಲಿ ನಾನು ಧನಿಯಾವನ್ನು ಸಹ ಯೂಸ್ ಮಾಡ್ಕೊಂಡಿದ್ದೀನಿ. ಎಲ್ಲವನ್ನು ಹಾಕ್ತಾ ಇರುವಾಗಲೇ ಈ ರೀತಿ ಸ್ಪೂನಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಳ್ಳೆ ಮಿಕ್ಸನ್ನು ಕೊಡಿ. ನಾನು ಹುರಿಯೋದಕ್ಕೆ ಮೆಣಸನ್ನು ಹಾಕಿಲ್ಲ, ಹಾಗಾಗಿ ಇಲ್ಲಿ ನಾನು ಮೆಣಸಿನ ಪುಡಿಯನ್ನು ಇವಾಗ ಸೇರಿಸ್ಕೊಳ್ತಾ ಇದ್ದೀನಿ. ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಾಗೆಯೇ ಈ ಗ್ರೇವಿ ಕುದಿಬೇಕಾದ್ರೆ ಈ ಥರ ಸಿಡಿತಾನೆ ಇರುತ್ತೆ ಸುತ್ತ ಎಲ್ಲ ಕಡೆ. ಹಾಗಾಗಿ ಒಂದು ಸ್ವಲ್ಪ ಕೈ ಆಡ್ತಾ ಹಾಗೆಯೇ ಪ್ಲೇಟನ್ನು ಲಿಡ್ಡನ್ನು ಕ್ಲೋಸ್ ಮಾಡಿ ಬಿಡಿ. ನೋಡಿ ಕಲರ್ ಚೇಂಜ್ ಆಗಿದೆ. ಕಲರ್ ಚೇಂಜ್ ಆಗೋ ತನಕನೂ ಸಹ ನಾವೇನು ಮಾಡಬೇಕು, ಅದನ್ನು ಕೈ ಆಡ್ತಾನೆ ಇರಬೇಕು. ಇದಾದ ನಂತರ ಕೊನೆಯಲ್ಲಿ ನಾನು ಇವಾಗ ಪನ್ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಪನ್ನೀರನ್ನು ಎಣ್ಣೆಯಲ್ಲಿ ಹುರಿದು ಬೇಕಂದ್ರೂ ಸೇರಿಸ್ಕೊಬೋದು, ಆದರೆ ಪ್ರತಿಯೊಂದಕ್ಕೂ ಎಣ್ಣೆಯನ್ನು ಯೂಸ್ ಮಾಡೋದು ಬೇಡ ಅಂಥೇಳಿ ನಾನು ಸೇರಿಸ್ಕೊಂಡಿಲ್ಲ. ಹಾಗೆಯೇ ಎಣ್ಣೆಯಲ್ಲಿ ಹುರಿದ್ರೆ ಸ್ವಲ್ಪ ರಫ್ ಕೂಡ ಆಗುತ್ತೆ, ಹಾಗಾಗಿ ನಾನು ಎಣ್ಣೆಯಲ್ಲಿ ಹುರಿದಿಲ್ಲ. ಈ ರೀತಿ ಡೈರೆಕ್ಟಾಗಿ ಹಾಕೋದ್ರಿಂದ ಪನ್ನೀರ್ ತುಂಬ ಸ್ಮೂತಾಗಿರುತ್ತೆ. ಇದಾದ ನಂತರ ಇದಕ್ಕೂ ಸ್ವಲ್ಪ ಮೇಲೆ ಪುದೀನವನ್ನು ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಒಂದೊಳ್ಳೆ ಮಿಕ್ಸನ್ನು ಕೊಟ್ಟು, ಪನ್ನೀರು ಸಹ ಈ ಗ್ರೇವಿಯ ಸ್ಮೆಲ್ಲನ್ನು ಎಲ್ಲವನ್ನು ಚೆನ್ನಾಗಿ ಕುದಿಬೇಕಲ್ಲ, ಹಾಗಾಗಿ ಅದನ್ನು ಸಹ ಕುದಿಯೋದಕ್ಕೆ ಬಿಡಬೇಕು. ಬೇಕಾದಷ್ಟು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದರ ಮೇಲೆ ಕೊನೆಯದಾಗಿ ಕಸೂರಿ ಮೇಥಿಯನ್ನು ಹಾಕಿ ಲಿಡ್ಡನ್ನು ಕ್ಲೋಸ್ ಮಾಡಿ ಕುದಿಯೋದಕ್ಕೆ ಬಿಡಿ. ಇವಾಗ ಗೀ ರೈಸ್ ಕೂಡ ರೆಡಿಯಾಗಿದೆ, ಹಾಗೆ ಕುರ್ಮ ಕೂಡ ರೆಡಿಯಾಗಿದೆ. ಇಲ್ಲಿ ಮೊದಲಿಗೆ ನಾನು ಗೀ ರೈಸನ್ನು ತೋರಿಸ್ತಾ ಇದ್ದೀನಿ. ನೋಡಿ, 2 ವಿಸಲ್ ಹಾಕ್ಸಿದ್ದೀನಿ. 2 ವಿಸಲ್ ಆದ ನಂತರ ಈ ರೀತಿ ಬಂದಿದೆ. ಬಿಸಿಯಾಗಿರಬೇಕಾದ್ರೇ ಸ್ಪೂನನ್ನು ಹಾಕಿ ತುಂಬ ಕಲ್ಸಕ್ಕೆ ಹೋಗಬೇಡಿ. ಇವಾಗ ಕುರ್ಮ ಕೂಡ ರೆಡಿಯಾಗಿದೆ. ಇವಾಗ ಎರಡನ್ನೂ ಸಹ ನಾನಿಲ್ಲಿ ಸರ್ವ್ ಮಾಡ್ಕೊಳ್ಳೋಣ. ನಿಮಗೆ ಎಷ್ಟು ಗಟ್ಟಿ ಬೇಕೋ ಅಷ್ಟು ಗಟ್ಟಿಯಾಗಿ ಕುರ್ಮವನ್ನು ಮಾಡ್ಕೊಳ್ಳಿ. ತೆಳು ಬೇಕಂದರೆ ತೆಳುವಾಗೂ ಸಹ ಮಾಡ್ಕೊಳ್ಳಿ. ನಾನಿನ್ನು ಪ್ಲೇಟ್ಗೆ ಸರ್ವನ್ನು ಮಾಡ್ತಾಯಿದ್ದೀನಿ. ತುಂಬ ರುಚಿಯಾಗಿ ಬಂದಿತ್ತು. ಹಾಗೆ ಇದು ವಾಸನೆ ಅರೋಮ ಎಲ್ಲ ಮನೆಯೆಲ್ಲ ತುಪ್ಪದ ವಾಸನೆ ಅನಿಸ್ತಾಯಿತ್ತು. ತುಂಬ ಚೆನ್ನಾಗಿ ಬಂದಿತ್ತು. ನೀವು ಸಹ ಇದನ್ನು ಟ್ರೈ ಮಾಡಿ ನೋಡಿ.
ಕಟ್ಟಿದಂತಹ ಮೊಳಕೆ ಕಾಳುಗಳು ರಾತ್ರಿ ಸೋರೋಕ್ಕೆ ಹಾಕಿದ್ದೆ. ಅದಾಗಲೇ ಮೊಳಕೆ ಬಂದಿತ್ತು. ನಾನು ಯಾವ ರೀತಿಯಲ್ಲಿ ಮೊಳಕೆ ಕಟ್ತೀನಿ ಅನ್ನೋದನ್ನು ಸಹ ತೋರಿಸ್ತಾ ಇದ್ದೀನಿ. ಒಂದು ಪಾತ್ರೆ ಇಟ್ಟು ಅದಕ್ಕೆ ಒಂದು ಕಾಟನ್ ಬಟ್ಟೆಯನ್ನು ಹಾಕ್ತೀನಿ. ಕಾಟನ್ ಬಟ್ಟೆ ಆದ ನಂತರ ಅದಕ್ಕೆ ಮೊಳಕೆ ಸೋರಾಕಿದಂತಹ ಎಲ್ಲ ಮೊಳಕೆ ಕಾಳುಗಳನ್ನು ಸಹ ಹಾಕ್ಬಿಟ್ಟು ಅದನ್ನು ನೀಟಾಗಿ ಲಿಡ್ಡನ್ನು ಕ್ಲೋಸ್ ಮಾಡಿದ್ರೆ ನಾಳೆಗೆ ತುಂಬ ಚೆನ್ನಾಗಿ ಮೊಳಕೆ ಬಂದಿರುತ್ತೆ, ಯೂಸ್ ಮಾಡ್ಕೋಬೋದು. ಇದಾಗಿತ್ತು ಇವತ್ತು ನನ್ನ ವಿಡಿಯೋ. ನಿಮಗೆ ಏನಾದರೂ ಇಷ್ಟ ಆಯಿತು ಅಂತ ಹೇಳಿದ್ರೆ, ಹಾಗೆ ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಹೇಳಿದ್ರೆ ದಯವಿಟ್ಟು ಒಂದು ಲೈಕನ್ನು ಕೊಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್. ಟೇಕ್ ಕೇರ್.